ಲೋ ಹಂದಿ ತಾಟಕ್ ಬಿಟ್ಟು ತಿನ್ಬೇಕಾಯ್ತ್ಕೊಂಡ್ರು. ಅಯ್ಯಯ್ಯಯ್ಯಯ್ಯಯ್ಯ ತಿರುಗ್ರ ಹಂಗೆ. ನೋಡಿ ಇಲ್ಲಿರುವವನೇ ಹಂದಿರಂಗ ಅಂತ ಝೂಮ್ ಆಗ್ತೀವಿ ನೋಡಿ. ಇವನೇ ಈ ನನ್ನ ಮಗ ತಿಂದಂಗೆ ಅವ್ರು ಅಷ್ಟು ಜನ ತಿನ್ನೋದು ಅವನೊಬ್ಬನೇ ತಿಂತಾನೆ. ಹಂದಿ ತಿಂದಂಗೆ ತಿಂತಾನೆ ಆ ರಂಗ ಅನ್ನೋನು. ಮೆಟ್ಟು ತಗೊಂಡು ಹೊಡಿಬೇಕು ಅವನಿಗೆ. ಎಲ್ಲ ಎಲ್ಲಲೇ ಓ ಮಾಹಿಯಾ ನೋಡಿ 1 ಪೌಂಡ್ ಬ್ರೆಡ್ ತಿಂದು 2ನೇ ಪೌಂಡಲ್ಲಿ ಅರ್ಧ ಪೌಂಡ್ ಮುಗಿಸಿ ಅದರಲ್ಲೂ ಒಂದು ಚೂರು ಬಿಡ್ದಂಗೆ ತಿಂತಿರೋ ಆ ಹಂದಿ ತಾಟ್ರಂಗನ್ ನೋಡಿ. ಅವನು ಹೆಂಗಿದಾನೆ ನೋಡಿ. ಅಲ್ಲಿ ಗಮನ ಎಲ್ಲ ಅವನಿಗೆ ಜಾಮು ಬ್ರೆಡ್ ಅಂತದ್ರ ಮೇಲೆ. ಕರೆಕ್ಟಾಗಿ ನೋಡಿ ಅವನನ್ನ, ಅವನ ಮಕ ನೋಡ್ಕೊಂಡಿರಿ. ಇವನು ನೋಡಿ ಅವನ ಗುರು ಹರ್ಷ ಅಂತೇಳಿ 1 ವರ್ಷದಿಂದ 60 kg ಇದ್ದ. ಈಗ ಬೋಳಿ ಮಗ 80ರಿಂದ 85 kg ಮೇಲೆ ಹೋಗ್ಯಾನೆ. ಅವನು ಎಷ್ಟು ಬೈಟಿಯಾನೆ ಅಂತ ಅವನಿಗೆ ಗೊತ್ತಿಲ್ಲ. ಹಂದಿಗಿದ್ದಂಗಿದ್ದಾನೆ. ಇಲ್ಲಿ ನೋಡಿ ಕಳ್ಳ ಬೀಜಿ ಅಂತೇಳಿ ಆ ಪ್ಯಾಕೆಟ್ ಹರಿಲಾರ್ದೆ ಈ ಕಡೆ ತಿರುಗ್ಬೇಕು. ಭಾಳ ಇದು ಮಾಡ್ತಾವ್ರೆ. ಏನು ಒಂದು ಅಗಾಧದ ಸಂಗತಿ ಅಂದ್ರೆ ಇವತ್ತು ಬೀಜಿ ಮೊಬೈಲೇ ಎತ್ತಿಲ್ಲ. ಇವರೇ ಹಲೋ ಬಾಸ್. ಮಕ ಈ ಕಡೆ ತಿರುಗಿಸ್ಕೊಳ್ಳೋದೇ ಇಲ್ಲ ಇವರು ಓನ್ಲಿ ಆ ಕಡೆ ಸೈಡ್ ಮಾತ್ರನೇ. ಇಲ್ಲೊಬ್ಬ ಪ್ರದೀಪ್ ಅಂತ ಮೂಳೆ ಮುಂಚ್ಕೊಂಡು ಅವ್ನು ಸರಿ ಇಲ್ಲ ಅಂದ್ರೆ ಈಗ ಹೊಡೆದ ತಿಂತಾನೆ. ಇವನೇ ನೋಡಿ ಬೆಡ್ಡ. ಇವನಿಗೆ ಯಾರ್ಯಾರ್ದು ಹುಡುಗಿಯರ್ತೆ ಕನೆಕ್ಷನ್ ಇದೆ ಅಂತಾರೆ. ಪಾಪ ಅದೆಷ್ಟು ನಿಜನೋ ಏನೋ ಗೊತ್ತಿಲ್ಲ. ಸ್ವಲ್ಪ ಸರಿಬೇಕು. ಸರಿಯಾ? ಈಗ ಬಂದ ನೋಡಿ ಕುಖ್ಯಾತ ಖತರ್ನಾಕ್ ಹಂದಿ ಸತ್ತಿ. ಅವನು ಎಷ್ಟನೇ ಬ್ರೆಡ್ ತಿಂತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ತಿಂತಾನೆ ಇದ್ದಾನೆ ನೋಡಿ. ಮತ್ತೆ ಯಾರ ಹತ್ರನೋ ಬ್ರೆಡ್ ಕೇಳ್ತೀಯಾನೆ ಇಲ್ಲಿ. ಇವನ ಹೆಸರೇ ಚೂಪ್ ವಿರೂಪಾಕ್ಷ ಉರ್ಫ್ ಬಲ್ಡಾದಿ. ನೋಡ್ಕೊಳ್ಳಿ ಅವನ ಮಕನ. ಹಂದಿರಂಗ ಅವರು ಏನೋ ಮಾತಾಡ್ತವ್ರೆ, ಅವ್ರ ಬಗ್ಗೆ ಜಾಸ್ತಿ ತಲೆಗೆಡ್ಸ್ಕೊಂಬೇಡ್ರಿ. ಹಂದಿರಂಗ ನೋಡಿ ಕೈಯಲ್ಲಿ ಎಷ್ಟು ಸತಿ ಅಂತ ಈ ಹಂದಿರಂಗನ್ ಮಕನೇ ನೋಡೋದಪ್ಪ. ಅಸಹ್ಯವಾಗಿದ್ದಾನೆ ಸ್ವಲ್ಪ. ಸರಿಯಾ? ಇವನು ಮಾಡ್ಲು ಬೆಡ್ಡ. ಎಲ್ಲೋದ್ರೂ ಮಾಡ್ಲಿಂಗೋಸ್ಕರ ಸಾಯ್ತಾ ಇರ್ತಾನೆ.